ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಿಂಹರಾಶಿಯ ಆಗಸ್ಟ್ ತಿಂಗಳ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ನೋಡೋದಾದರೆ ಸ್ವಲ್ಪ ದೊಡ್ಡ ದೊಡ್ಡ ಆಸೆಗಳು ನೆರವೇರುವಂತಹ ಸಾಧ್ಯತೆ ಇದೆ. ಅದರಿಂದ ನಿಮಗೆ ಭಾಳಷ್ಟು ರೀತಿಯಾದಂಥ ಸಂತೋಷಗಳು ಬರುವಂತಹ ಸಾಧ್ಯತೆ ಇದೆ. ಅದರಿಂದ ನೀವು ಭಾಳಷ್ಟು ಸಂತೋಷದಿಂದ ಇರುವಂಥ ಸಾಧ್ಯತೆಯೂ ಕೂಡ ಇದೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ಒಂದು ಶುಭ ಮುಹೂರ್ತದಲ್ಲಿ ಸಬ್ಸ್ಕ್ರೈಬನ್ನು ಮಾಡಿ. ಬನ್ನಿ, ಸಿಂಹರಾಶಿಯ ಒಂದು ಫಲಾನುಫಲಗಳನ್ನು ನೋಡೋದಾದರೆ ವಿಶೇಷವಾಗಿ ಸಂತೋಷದ ತಿಂಗಳ ಆರಂಭದಲ್ಲಿ ಭಾಳಷ್ಟು ರೀತಿಯಾದಂಥ ಸಂತೋಷದಿಂದ ಇರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಮನಸ್ಸಿನಲ್ಲಿ ಭಾಳಷ್ಟು ರೀತಿಯಾದಂಥ ಉತ್ಸಾಹ ಮತ್ತು ಭಾಳ ಜಾಣ್ಮೆಯಿಂದ ಕೆಲಸವನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಭಾಳಷ್ಟು ದೊಡ್ಡ ದೊಡ್ಡ ಆಲೋಚನೆಗಳು ಮತ್ತು ದೊಡ್ಡ ದೊಡ್ಡ ರೀತಿಯಾದಂಥ ಕಲ್ಪನೆಯಲ್ಲಿ ನೀವು ಭಾಳಷ್ಟು ಈ ತಿಂಗಳ ಅಂತ್ಯದಲ್ಲಿ ನೀವು ಇರುತ್ತೀರ. ಮತ್ತು ನಾನೊಂದು ದೊಡ್ಡ ಹಣ ಬಂದರೆ ಹೇಗಿರುತ್ತೆ, ಮತ್ತು ಒಂದು ದೊಡ್ಡ ಬಂಗ್ಲೆಯಲ್ಲಿ ನಾನು ತೊಗೊಂಡ್ರೆ ಹೇಗಿರುತ್ತೆ, ಮತ್ತು ನಾನು ದೊಡ್ಡ ಕಾರ್ ತೊಗೊಂಡ್ರೆ ಹೇಗಿರುತ್ತೆ ಅನ್ನುವಂಥ ಒಂದು ದೊಡ್ಡ ದೊಡ್ಡ ಆಸೆಯಲ್ಲೇ ಅದರಲ್ಲಿ ನೀವು ಸಂತೋಷವನ್ನು ಕಾಣುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಮತ್ತು ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ನೋಡಿ, ವಿಶೇಷವಾಗಿ ನೋಡೋದಾದರೆ ನೀವು ನಿಮ್ಮ ತಾಯಿಯಿಂದ ಭಾಳಷ್ಟು ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ನೀವು ಹೋಗ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ತಾಯಿಯ ಒಂದು ಪಾದ ಸ್ಪರ್ಶವನ್ನು ಮಾಡಿ ನೀವು ಹೋದರೆ ನೀವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯವೂ ಕೂಡ ಕಾರ್ಯಸಿದ್ಧಿಯಾಗುವಂಥ ಸಾಧ್ಯತೆ ಇದೆ. ಮತ್ತು ನಿಮ್ಮ ಶಕ್ತಿ ಹಾಗೂ ನಿಮ್ಮ ತೋಳುಬಲ ಭಾಳಷ್ಟು ರೀತಿಯಾದಂಥ ಚೆನ್ನಾಗಿರ್ತದೆ. ಭಾಳಷ್ಟು ಮೆಂಟಲಿ ನೀವು ಭಾಳಷ್ಟು ಈ ತಿಂಗಳಿನಲ್ಲಿ ಭಾಳಷ್ಟು ತಿಂಗಳ ಅಂತ್ಯದಲ್ಲಿ ಅಥವಾ ತಿಂಗಳ ಪ್ರಾರಂಭದಲ್ಲಿ ನೀವು ಭಾಳಷ್ಟು ಮೆಂಟಲಿ ನೀವು ಭಾಳಷ್ಟು ಸ್ಟ್ರಾಂಗ್ ಆಗಿರ್ತೀರ. ಏನಾದರೂ ಈ ಸಲ ಈ ತಿಂಗಳಿನಲ್ಲಿ ನನ್ನ ಗುರಿನ ಮುಟ್ಟಬೇಕು ಮತ್ತು ನನ್ನ ಟಾರ್ಗೆಟನ್ನು ಮುಟ್ಟಬೇಕು ಅನ್ನುವಂಥ ಒಂದು ಆಲೋಚನೆಯಲ್ಲಿ ನಿಮ್ಮಲ್ಲಿ ನೀವು ತೊಡಗಿಸಿಕೊಂಡಿರ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ಯಾವುದೇ ಕೆಲಸ ಕಾರ್ಯದಲ್ಲೂ ಕೂಡ ನಿಮಗೆ ಲಾಭವಿದೆ. ನೀವೇನಾದರೂ ಒಂದು ಸಂಘ ಸಂಸ್ಥೆಗಳನ್ನು ನಡೆಸೋರಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಂಘ ಸಂಸ್ಥೆಗಳನ್ನು ನಡೆಸೋರಾಗಿರ್ಬೋದು, ಅಂಥವರಿಗೆ ಲಾಭವಿದೆ. ಅಥವಾ ನೀವೊಂದು ಬ್ಯಾಂಕಿಂಗ್ ಸೆಕ್ಟಾರ್ಗಳನ್ನು ನಡೆಸುವಂಥ ವ್ಯಕ್ತಿ ಆಗಿರಬಹುದು, ಅಥವಾ ನೀವೊಬ್ಬರು ನಿಮ್ಮದೇ ಆದಂಥ ಒಂದು ಕಂಪ್ನಿ ಇರ್ಬೋದು. ಅದು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಕಂಪನಿ ಆಗಿರ್ಬೋದು, ಅದು IT ಗೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು, ಅಥವಾ ಗೋಲ್ಡ್ಗೆ ಸಂಬಂಧಪಟ್ಟಿದ್ದಂತಹ ಉದ್ಯಮ ಆಗಿರ್ಬೋದು, ಅಥವಾ ಯಾವುದಾದ್ರೂ ಆಗಿರ್ಬೋದು. ಅಂಥ ಒಂದು ಉದ್ಯಮವನ್ನು ನಡೆಸುವವರಿಗೆ ಅಥವಾ ಉನ್ನತ ಉದ್ಯಮಿಗಳಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ನೋಡಿ, ಶುಕ್ರ ಮತ್ತು ಬುಧ ಭಾಳಷ್ಟು ರೀತಿಯಾದಂತಹ ವ್ಯಾಪಾರಸ್ಥರಿಗೆ ಲಾಭವನ್ನು ಕೊಡ್ತಾನೆ. ಶುಕ್ರ ಮತ್ತು ಬುಧ ನಿಮ್ಮ ಸ್ಥಾನದಲ್ಲಿ ಭಾಳಷ್ಟು ಚೆನ್ನಾಗಿದ್ದಾನೆ. ಹಾಗಾಗಿ ನೀವು ಅದ್ರ ಬಗ್ಗೆ ಭಾಳಷ್ಟು ಚಿಂತನೆ ಮಾಡುವಂಥ ಅವಶ್ಯಕತೆಯೇ ನಿಮಗೆ ಇರೋದಿಲ್ಲ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ರೀತಿಯಾದಂಥ ಅನುಕೂಲವೂ ಕೂಡ ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಮತ್ತು ವಿಶೇಷವಾಗಿ ಸ್ವಲ್ಪ ತಿಂಗಳ ಮಧ್ಯದಲ್ಲಿ ಸಮಯವನ್ನು ಸ್ವಲ್ಪ ವ್ಯರ್ಥ ಮಾಡುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಬಂದಂತಹ ಅವಕಾಶಗಳನ್ನು ಬಿಡುವಂತಹ ಸಾಧ್ಯತೆ ಇದೆ. ಆವಾಗ ನಿಮಗೆ ದೇವರು ಹೇಗೆ ಅಂದರೆ ಕೊಟ್ಟು ನೋಡ್ತಾನೆ, ಆಮೇಲೆ ಕಿತ್ಕೊಂಡು ನೋಡ್ತಾನೆ, ಆಮೇಲೆ ಸುಮ್ಮನಿದ್ದು ನೋಡ್ತಾನೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸ್ವಲ್ಪ ಹಣ ಬಂತಲ್ಲ, ಇಷ್ಟೇ ನನ್ನ ಜೀವನ ಮುಗಿತಲ್ಲ ಅಂತ ಹೇಳಿ ನೀವು ಸ್ವಲ್ಪ ಸೋಂಬೇರಿತನವೂ ಕೂಡ ತಿಂಗಳ ಮಧ್ಯದಲ್ಲಿ ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಮತ್ತು ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ಗಳನ್ನು ನೋಡೋದಾದರೆ ಬಹಳಷ್ಟು ರೀತಿಯಾದಂಥ ಲಾಭ, ಬರಬೇಕಾದಂತಹ ಹಣ ಬರುವಂತಹ ಸಾಧ್ಯತೆ ಇದೆ. ಮತ್ತು ನಿಂತು ಹೋದಂತಹ ಮನೆಗಳು, ನಿಮ್ಮ ಮನೆ ಕಟ್ಟೋದೇನಾದರೂ ನಿಂತು ಹೋಗಿದ್ದರೆ ಅದು ನೆರವೇರುವಂತಹ ಸಾಧ್ಯತೆ ಇದೆ. ಗುರುಗಳೇ, 2-3 ವರ್ಷಗಳಿಂದ ಮನೆ ಕಟ್ತಾ ಇದ್ದೆ, ನಿಂತೋಗ್ಬಿಟ್ಟಿದೆ ಗುರುಗಳೇ, ಅದು ಈ ತಿಂಗಳಿನಲ್ಲಾದರೂ ನೆರವೇರುತ್ತಾ ಅಂತ ನೀವೇನಾದರೂ ಪ್ರಶ್ನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಅದು ನೆರವೇರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಓಕೆನಾ? ಅಥವಾ ಯಾವುದೋ ಒಂದು ಉದ್ಯಮವನ್ನು ನಡೆಸ್ತಾ ಇದ್ದೆ, ಒಂದು ಸಣ್ಣ ಪ್ರಮಾಣದಲ್ಲಿ ಕೈಗಾರಿಕೆಗಳನ್ನು ನಡೆಸ್ತಾ ಇದ್ದೆ ಗುರುಗಳೇ, ಭಾಳ ವರ್ಷಗಳಿಂದ ನಿಂತು ಹೋಗಿದೆ. ಅದು ಸಣ್ಣ ಪ್ರಮಾಣದಲ್ಲಿ ಒಂದು ಅಂಗಡಿ ಆಗಿರ್ಬೋದು, ಒಂದು ಬೇಕರಿ ಬಿಸ್ನೆಸ್ ಆಗಿರ್ಬೋದು, ಅಥವಾ ಒಂದು ದಿನಸಿ ವ್ಯಾಪಾರಸ್ಥರಾಗಿರ್ಬೋದು. ನಿಂತು ಹೋದಂಥ ಕೆಲಸಗಳು ಎಲ್ಲವೂ ಕೂಡ ಸರಾಗವಾಗಿ ಸಾಗ್ತಾ ಹೋಗುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಅದು ಶುಕ್ರ ಮತ್ತು ಬುಧನ ಪ್ರಭಾವದಿಂದ. ಹಾಗಾಗಿ ಶುಕ್ರ ಗ್ರಹ ಮತ್ತು ಬುಧನ ಪ್ರಭಾವದಿಂದ ನಿಮಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ.
ಮತ್ತು ನಿಮ್ಮ ಆತ್ಮೀಯ ಮಿತ್ರರೊಟ್ಟಿಗೆ ಅಥವಾ ಕುಟುಂಬದೊಟ್ಟಿಗೆ ಕುಟುಂಬದ ಸದಸ್ಯರೊಟ್ಟಿಗೆ ಸ್ವಲ್ಪ ಕಠಿಣವಾದಂಥ ಮಾತುಗಳನ್ನಾಡಿ ಸ್ವಲ್ಪ ನಿಷ್ಠೂರ ಅಪವಾದಗಳಿಗೆ ಒಳಗಾಗುವಂತಹ ಸಂದರ್ಭಗಳು ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಹಿಡಿತ ಇರಬೇಕಾಗತ್ತೆ. ಏಕೆಂದರೆ ಹಿಡಿತ ಇಲ್ಲ ಅಂದರೆ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸುವಂಥ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಹಾಗಾಗಿ ಕುಟುಂಬದ ಸದಸ್ಯರೊಟ್ಟಿಗೆ ಅಥವಾ ನಿಮ್ಮ ಸ್ನೇಹಿತರೊಟ್ಟಿಗೆ ಸ್ವಲ್ಪ ಕಠೋರ ಮಾತುಗಳನ್ನಾಡಿ ಸ್ವಲ್ಪ ಕ್ಲಾಶಸ್ಗಳಾಗುವಂತಹ ಸಾಧ್ಯತೆಯು ಕೂಡ ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ. ಮತ್ತು ಕೌಟುಂಬಿಕ ಜೀವನವನ್ನು ನೋಡೋದಾದರೆ ಭಾಳಷ್ಟು ಪ್ರೀತಿ ವಿಶ್ವಾಸದಿಂದ ಇರುತ್ತೀರಾ ಹಾಗೂ ದೂರ ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ. ಕುಟುಂಬದೊಟ್ಟಿಗೆ ವಿಶೇಷವಾಗಿ ಕುಟುಂಬದೊಟ್ಟಿಗೆ ಸ್ವಲ್ಪ ಉತ್ತಮವಾದಂಥ ಒಂದು ಬಾಂಧವ್ಯ ಅನ್ನೋದು ಬೆಳೆಯುವಂತಹ ಸಾಧ್ಯತೆಯು ಕೂಡ ಇದೆ. ಯಾರಿಗೆ ಒಂದು ಸಿಂಹರಾಶಿಯವರಿಗೆ ನಾವು ಫಲಾನುಫಲಗಳು ನೋಡೋದಾದರೆ ನೋಡಿ, ಸ್ವಲ್ಪ ನಿಮ್ಮ ಸಂಗಾತಿಯೊಟ್ಟಿಗೆ ಈ ತಿಂಗಳ ಪೂರ್ತಿ ಸಂಗಾತಿಯೊಟ್ಟಿಗೆ ಸ್ವಲ್ಪ ಮಾತುಕತೆಯಲ್ಲೇ ಜೀವನವನ್ನು ಸಾಗಿಸ್ಬಿಡ್ತೀರಾ. ಬರೇ ಮಾತಾಡೋದ್ರ ಬಗ್ಗೆನೇ ಏನಾದರೂ ಒಂದು ರೀತಿಯಲ್ಲಿ ನೀವು ಪ್ರೀತಿಸ್ತಾ ಇರ್ತಕ್ಕಂಥ ನಿಮ್ಮ ಪ್ರೇಯಸಿ ಒಟ್ಟಿಗೆ ಭಾಳಷ್ಟು ರೀತಿಯಾದಂಥ ಮಾತುಗಳಿಂದ ನಿಮಗೆ ಮೆಂಟಲಿ ಸ್ವಲ್ಪ ಖುಷಿಯನ್ನು ತಂದುಕೊಡುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಸ್ವಲ್ಪ ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಫೈನಾನ್ಷಿಯಲ್ಗೆ ಸಂಬಂಧಪಟ್ಟಂಗೆ ಕೊಟ್ಟಂತಹ ಹಣ ಸ್ವಲ್ಪ ಬಿಡುವಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ತಿಂಗಳ ಪ್ರಾರಂಭದಲ್ಲೇ ಅದೇನೇ ಇದ್ದರೂ ಕೂಡ ನೀವು ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಆದರೆ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂಥ ಒಂದು ಆರ್ಥಿಕ ಸಮಸ್ಯೆಯನ್ನು ಎದುರಿಸುವಂಥ ಒಂದು ಸಂದರ್ಭಗಳು ಬರ್ಬೋದು. ಮತ್ತು ವಿಶೇಷವಾಗಿ ಅಧಿಕವಾದಂತಹ ಖರ್ಚು ಕೂಡ ಆಗುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ದುಂದು ವೆಚ್ಚಗಳಾಗುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಮತ್ತು ಅನಾವಶ್ಯಕವಾದಂಥ ಖರ್ಚುಗಳಾಗುವಂಥ ಸಾಧ್ಯತೆ ಇದೆ. ಮತ್ತು ವಿಶೇಷವಾಗಿ ಸ್ವಲ್ಪ ಆಸ್ಪತ್ರೆಗೆ ಸ್ವಲ್ಪ ಮೆಡಿಕಲ್ ಎಕ್ಸ್ಪೆನ್ಸಿವ್ಗಳು ಕೂಡ ಈ ತಿಂಗಳಿನಲ್ಲಿ ಆಗುವಂಥ ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ. ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಎದುರಾಗುವಂಥ ಸಾಧ್ಯತೆ ಇದೆ. ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಕಣ್ಣಿಗೆ ಸಂಬಂಧಪಟ್ಟಂಥ ಒಂದು ತೊಂದರೆಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನೋಡೋದಾದರೆ ನೋಡಿ, ನೀವು ನಿತ್ಯ ಸೂರ್ಯದೇವನನ್ನು ಆರಾಧನೆಯನ್ನು ಮಾಡಿ, ವಿಶೇಷವಾಗಿ ಸೂರ್ಯದೇವನನ್ನು ಆರಾಧನೆಯನ್ನು ಮಾಡಿ ಉತ್ತರ ದಿಕ್ಕಿಗೆ ನಿಂತ್ಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡಿ ಅಥವಾ ಸೂರ್ಯನಿಗೆ ಸ್ವಲ್ಪ ನಮಸ್ಕಾರ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ, ಅಥವಾ ನೀವು ಸ್ನಾನವನ್ನು ಮಾಡಿ ದೇವರಿಗೆ ಪೂಜೆ ಮಾಡುವಂತಹ ಸಮಯದಲ್ಲಿ ಉತ್ತರ ದಿಕ್ಕಿಗೆ ನಿಂತ್ಕೊಂಡು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿದರೆ ನಿಮ್ಮ ಎಲ್ಲ ದಾರಿದ್ರ್ಯತನಗಳು, ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ. ಓಕೆನಾ ಗುರುಗಳೇ, ಇನ್ನೂ ಜಾಬ್ ಸಿಕ್ಕಿಲ್ಲ, ಇನ್ನೂ ಫೈನಾನ್ಷಿಯಲ್ ಕಂಡೀಷನ್ ಸ್ಟೇಬಲ್ ಇಲ್ಲ, ಇನ್ನೂ ನನ್ನ ಜೀವನದಲ್ಲಿ ಏಳಿಗೆ ಆಗಿಲ್ಲಪ್ಪ ಅಂತ ಹೇಳಿದ್ರೆ ಸೂರ್ಯನನ್ನು ಉತ್ತರ ದಿಕ್ಕಿಗೆ ನಿಂತ್ಕೊಂಡು ಸೂರ್ಯನಿಗೆ ಪೂಜೆಯನ್ನು ಸಲ್ಲಿಸಿದರೆ ನಿಮಗೆಲ್ಲವೂ ಕೂಡ ಶುಭವಾಗುತ್ತೆ. ಓಕೆನಾ. ಹಾಗಾಗಿ ಇಷ್ಟು ಸಿಂಹರಾಶಿಯ ಒಂದು ಫಲಾನುಫಲಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.